ವೀಕ್ಷಕರೇ, ನೀವೇನು ತಪ್ಪು ಮಾಡದೇ ಇದ್ರು ಪ್ರತಿದಿನ ಯಾರಾದ್ರೂ ನಿಮ್ಮ ಮೇಲೆ ಬಂದು ಮಣ್ಣು ಎಸೆತಿದ್ದಾರೆ ಅಂದ್ರೆ ನೀವು ಸುಮ್ಮನೆ ಇರ್ತೀರಾ? ನೀವೇನು ಕೆಟ್ಟ ಕೆಲಸ ಮಾಡ್ಲಿಲ್ಲ ಅಂದ್ರೂ ನೀನು ಸಮಾಜ ಹಾಳು ಮಾಡ್ತೀಯಾ, ನೀನು ನರಕಕ್ಕೆ ಹೋಗ್ತೀಯಾ ಅಂತ ಆ ಮಾತುಗಳನ್ನ ಕೇಳಿಸ್ಕೊಳಕ್ ನಿಮ್ಗಾಗತ್ತಾ? ಇದನ್ನ ಊಹಿಸಕ್ಕೂ ಸಾಧ್ಯವಾಗದ ಅಂತಹ ಒಂದು ಸಂಗತಿ. ಆದ್ರೆ ಒಂದು ಕಾಲದಲ್ಲಿ ಒಂದು ಹೆಣ್ಣು ಮಗುವಿಗೆ ಇದು ದಿನಚರಿಯಾಗಿತ್ತು. ಅವಳು ಬೇರೆ ಯಾರೂ ಅಲ್ಲ, ನಮ್ಮ ಸಾವಿತ್ರಿಬಾಯಿ ಫುಲೆ. ಮಹಾರಾಷ್ಟ್ರದ ನೈಗಾವ್ ಅನ್ನುವಂತಹ ಒಂದು ಚಿಕ್ಕ ಹಳ್ಳಿಯಲ್ಲಿ ಸಾಮಾನ್ಯ ರೈತರಾದ ಖಂಡೋಜಿ ಪಾಟೀಲ್ ಮತ್ತೆ ಲಕ್ಷ್ಮೀಬಾಯಿ ಅವರ ಪುತ್ರಿ. ಬಾಲ್ಯದಲ್ಲಿ ಓದಿಲ್ಲ, ಆಯ್ಕೆ ಇಲ್ಲ, ಕನಸುಗಳಿರಲಿಲ್ಲ. 9 ವರ್ಷದಲ್ಲೇ ಜ್ಯೋತಿರಾವ್ ಫುಲೆ ಅವರಿಗೆ ಮದುವೆ ಆಯಿತು. ತನ್ನ ಗಂಡ ಸಂಗಾತಿಯಾಗಿ, ಶಿಕ್ಷಕನಾಗಿ ಅವರಿಗೆ ಪಾಠ ಅಕ್ಷರ ಕಲಿಸಿದರು. ಜ್ಯೋತಿಬಾ ಫುಲೆ ಅವರು ಬರೀ ಗಂಡನಾಗಿ ಅಲ್ಲ, ಒಂದು ಗುರುವಾಗಿ ಅವರ ಜೊತೆ ನಿಂತರು. ಆಗ ಹೆಂಡತಿಗೆ ಅಡುಗೆ, ಮೌನ, ಸೇವೆ ಕಲಿಸಿದರೆ ಜ್ಯೋತಿಬಾ ಫುಲೆ ಅವರು ಹೆಂಡತಿಗೆ ಶಿಕ್ಷಣ ಕಲಿಸಿದ್ರು. ಹೆಂಡತಿಗೆ ಶಿಕ್ಷಣ ಏಕೆ ಕೊಡಬಾರದು ಅಂತ ಪ್ರಶ್ನೆ ಕೂಡ ಮಾಡಿದ್ರು. ಭಾರತದ ಮೊದಲ ಬಾಲಕಿಯರ ಶಾಲೆ ಪುಣೆಯಲ್ಲಿ ಸ್ಥಾಪಿಸಿದ್ರು ನಮ್ಮ ಸಾವಿತ್ರಿಬಾಯಿ ಫುಲೆ. ಸಮಾಜ ಅದಕ್ಕೆ ವಿರೋಧ ಮಾಡಿತು. ಹೆಣ್ಣು ಓದಿಸೋದು ಪಾಪ, ಧರ್ಮ ವಿರೋಧ, ಸಂಸ್ಕೃತಿ ಹಾಳು, ಇನ್ನು ಎಷ್ಟೆಷ್ಟೆಲ್ಲ ಅಂದಿಲ್ಲ. ಆದ್ರೆ ಜಗ್ಗದೆ ಕುಗ್ಗದೆ ಆ ಹೆಣ್ಣು ಜಯಶಾಲಿಯಾದರು. ಭಾರತದ ಮೊದಲ ಮಹಿಳಾ ಶಿಕ್ಷಕಿ, ಬಾಲಕಿಯರ ಶಿಕ್ಷಣದ ದಾರಿ ತೆರೆದವರು, ವಿಧವೆಯರ ಪುನರ್ವಿವಾಹಕ್ಕೆ ಧೈರ್ಯ ಕೊಟ್ಟವರು. ಅವರು ಫೆಮಿನಿಸಂ ಬಗ್ಗೆ ಭಾಷಣ ಮಾಡಲಿಲ್ಲ, ಒಂದು ಫೆಮಿನಿಸ್ಟ್ ಆಗಿ ಬದುಕಿದ್ರು. ಸ್ವಂತ ಮಕ್ಕಳಿಲ್ಲದಿದ್ರು ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಸಾವಿರಾರು ಮಕ್ಕಳಿಗೆ ತಂದೆ ತಾಯಿಯಾಗಿ ನಿಂತರು. 1897ರಲ್ಲಿ ಪ್ಲೇಗ್ ಬಂದಾಗ ಸಾವಿತ್ರಿಬಾಯಿ ಫುಲೆ ಅವರು ರೋಗಕ್ಕೆ ತುತ್ತಾದಂತಹ ಒಂದು ಹುಡುಗನನ್ನ ಬೆನ್ನಿಗೆ ಹತ್ತುಕೊಂಡು ಆಸ್ಪತ್ರೆಗೆ ಸೇರಿಸಿದರು. ಸೋಂಕು ಅವರಿಗೆ ತಗಲಿ ಅವರು ತಮ್ಮ ಕೊನೆಯುಸಿರು ಎಳೆದರು. ಇದೇ ತ್ಯಾಗದ ಸಂದೇಶ. ಸಾವಿತ್ರಿಬಾಯಿ ಫುಲೆಯವರ ಜೀವನ ನಮ್ಗೇನ್ ಹೇಳುತ್ತೆ ಅಂದ್ರೆ ವೀಕ್ಷಕರೇ, ಹೋರಾಟ ಮಾಡದಿದ್ರೆ ಬದಲಾವಣೆ ಬರೋದಿಲ್ಲ. ಅವರ ಧೈರ್ಯ, ತ್ಯಾಗ, ಪ್ರೀತಿ ಇಂದು ನಮ್ಮ ಹೆಣ್ಣು ಮಕ್ಕಳು ಓದುತ್ತಿರುವ ಒಂದು ಕಾರಣ ಆಗಿದೆ. ವೀಕ್ಷಕರಿಗೆ ಇಷ್ಟ ಆಗಿತ್ತು ಸಾವಿತ್ರಿಬಾಯಿ ಫುಲೆಯವರ ಜೀವನ ಕಥೆ. ಇನ್ನು ಹೆಚ್ಚಿನ ಮಾಹಿತಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.